ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಡಿಎಸ್ಎಸ್ ಸಾಗರ್ ಬಂದ್ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸಂವಿಧಾನ ಶಿಲ್ಪಿಯಾದಂತಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಅವಮಾನಿಸುವಂತಹ ಹೀನ ಧೈರ್ಯವನ್ನು ತೋರಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ನಡೆಯನ್ನು ಖಂಡಿಸಿ ಹಾಗೂ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡೆಯಲು ಒತ್ತಾಯಿಸಿ ನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಸಾಗರ್ ಬಂದ್ ಜಿಲ್ಲಾ ಸಂಚಾಲಕರಾದಂಥ ಪರಶುರಾಮ್ ಕಾಂಬಳೆ ಹಾಗೂ ಬಸವರಾಜ್ ದೊಡ್ಮನಿ ಮತ್ತು ಶಾಮರಾವ್ ಮಾದರ್ ಮಾತನಾಡಿ, ಈ ಕೂಡಲೇ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು, ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಎಂದರು. ಡಿಎಸ್ಎಸ್ ಸಾಗರ್ ಬಂದ್ ಸಂಘಟನೆ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಕಾರ್ಯಕರ್ತರು ಕೂಡ ಸೇರಿಕೊಂಡು ತಹಶೀಲ್ದಾರ್ ಸದಾಶಿವ್ ಮೊಕ್ಕೋಜಿ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನಿಮ್ಗೆ ಸ್ವರ್ಗ ಸಿಗತೈತಿ, ಅದು ನಿಮ್ಮ ಕರ್ತವ್ಯ ಮತ್ತು ಅದು ನಿಮ್ಮ ಸಮುದಾಯಗಳ ಪದ್ಧತಿ ಅನ್ನತಕ್ಕಂಥ ಅವೈಜ್ಞಾನಿಕವಾದಂಥ ಆಲೋಚನೆಗಳನ್ನ ಈ ದೇಶದ ಕೆಳವರ್ಗ ಮತ್ತು ಶೋಷಿತ ವರ್ಗ ಮತ್ತು ಹಿಂದುಳಿದ ಎಲ್ಲ ವರ್ಗಗಳಲ್ಲಿ ತುಂಬಿ ಸುಮಾರು 5,000 ವರ್ಷಗಳವರೆಗೆ ಈ ಜನಾಂಗವನ್ನ ಶೋಷಣೆ ಮಾಡುತ್ತಾ ಬಂದಿರತಕ್ಕಂಥ ಒಂದು ಸಮುದಾಯ ಈ ದೇಶ ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಒಂದು ಸ್ವತಂತ್ರ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಈ ದೇಶದ ಎಲ್ಲ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ಹಿಡ್ಕೊಂಡು ಪ್ರತಿಯೊಬ್ಬ ನಾಗರಿಕನಿಗೂ ಶಿಕ್ಷಣದ ಹಕ್ಕಿನವರೆಗೆ ಮತ್ತು ಮಹಿಳೆಯರಿಗೆ ಆಸ್ತಿ ಹಕ್ಕಿರಬಹುದು, ಶಿಕ್ಷಣದ ಹಕ್ಕಿರಬಹುದು, ಪ್ರತಿಯೊಂದು ಹಕ್ಕನ್ನು ಒದಗಿಸಿರ್ತಕ್ಕಂಥ ಸಂವಿಧಾನವನ್ನ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 26, 1950 ಗಣರಾಜ್ಯವಾಗಿ ಈ ದೇಶದಲ್ಲಿ ಆಡಳಿತವನ್ನು ಸ್ಟಾರ್ಟ್ ಮಾಡಿತು. ಅವತ್ತಿನಿಂದ ಈ ಮನುವಾದಿಗಳು ಮತ್ತು RSSನ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳು ತಾವೇ ಶ್ರೇಷ್ಠರು, ಇನ್ನೊಬ್ರು ಕೀಳುವಂತ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ನೇತಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನವನ್ನ ವಿರೋಧ ಮಾಡತಕ್ಕಂಥವರು ಅದೇ ಸಂವಿಧಾನದಲ್ಲಿ 1952ರಿಂದ ಈ ದೇಶದಲ್ಲಿ ಬರ್ತಕ್ಕಂಥ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭೆ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರವನ್ನ ಪಡಿತಾ ಒಳಗೊಳಗೆ ಕುತಂತ್ರವನ್ನ ಮಾಡ್ತಾ ದಿನನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಅವರ ಆಲೋಚನೆಗಳನ್ನ ಮತ್ತು ಅವರ ಸಂವಿಧಾನವನ್ನ ಅವಮಾನಿಸ್ತಾ ವಿರೋಧಿಸ್ತಾ ಸಂಚಲನ ರೂಪಿಸ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ಈ ದೇಶದ ಸುಮಾರು 80 ಕೋಟಿ ಜನ ಬಾಬಾ ಸಾಹೇಬರನ್ನು ಒಪ್ಪಿಕೊಂಡು ಅವರಿಂದ ನ್ಯಾಯವನ್ನು ಪಡೆದುಕೊಂಡು ಇವತ್ತು ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಕೂತಿದ್ದೀವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಶಿಕ್ಷಣವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಅನ್ಯಾಯ ಯಾವುದು, ನ್ಯಾಯ ಯಾವುದು, ಯಾವ ರೀತಿ ಶಿಕ್ಷಣವನ್ನು ಪಡಿಬೇಕು, ಸ್ವಾಭಿಮಾನದ ಬದುಕಂದ್ರೆ ಏನು ಅನ್ನುವಂತ ಬಾಬಾ ಸಾಹೇಬರ ಸಂವಿಧಾನದಿಂದ ತಿಳ್ಕೊಂಡು ಅದರಿಂದ ಹಕ್ಕುಗಳನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ನಮ್ಮದೇ ಆದಂತ ದಾರ್ಶನಿಕ ಆಲೋಚನೆ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೀವಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡತಕ್ಕಂತ ಜವಾಬ್ದಾರಿ ಮತ್ತು ಬದ್ಧತೆ ಇರಬೇಕು. ಅಂತ ಒಂದು ಸಂದರ್ಭದಲ್ಲಿ ಮೊನ್ನೆ ಈ ದೇಶದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷದ ಸಂಸದರಿಗೆ ಪ್ರತಿಯಾಗಿ ಮಾತನಾಡ್ತಾ ಆ ವಿರೋಧ ಪಕ್ಷ ಸದಸ್ಯರನ್ನ ಐಡೆಂಟಿಫೈ ಮಾಡಿ ಗುರುತಿಸಿ, ನೀವು ಅಂಬೇಡ್ಕರ್ 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 ಅನ್ಲಾರ್ದ ಭಗವಾನ್ 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 ಅಂದಿದ್ರ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಅನ್ನುವಂತ ವ್ಯಂಗ್ಯವಾದ ಮಾತನ್ನ ಅದನ್ನ ನೀವು ಪ್ಯಾಷನ್ ಮಾಡ್ಕೊಂಡರಿ ಮತ್ತು ವ್ಯಸನ ಮಾಡ್ಕೊಂಡರಿ ಅನ್ನೋದ್ರ ಮೂಲಕ ಜಾಗತಿಕ ವಿಶ್ವ ನಾಯಕರಾಗಿರ್ತಕ್ಕಂಥ ಇವತ್ತು ದೇಶದ ವಿಶ್ವಸಂಸ್ಥೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ದೇಶದ ಜ್ಞಾನದ ಸಂಕೇತ, ಜಗತ್ತಿನ ಜ್ಞಾನದ ಸಂಕೇತ ಅಂತ ಗುರುತಿಸಿರುವಂತಹ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ವ್ಯಂಗ್ಯವಾಗಿ ಮಾತನಾಡ್ತಾ
ವ್ಯಸನ ಅಂತ ಪದಗಳನ್ನು ಬಳಸಿ ಅವಮಾನ ಮಾಡತಕ್ಕಂಥ ನಡೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ತಮ್ಮೆಲ್ಲರ ಮೂಲಕ ಈ ಒಂದು ವೇದಿಕೆಯ ಮೂಲಕ ತೀವ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೀವಿ. ಈ ಏನು ಬಿಜೆಪಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ಮನುಸ್ಮೃತಿ ಮತ್ತು RSS ಸಿದ್ಧಾಂತದ ಸಂಘಟನೆಗಳ ನೆರಳಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು. ಪ್ರದರ್ಶನಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ಮತ್ತು ಹೆಸರುಗಳನ್ನ ಪ್ರದರ್ಶನ ಮಾಡ್ತಾರೋ. ಒಳಗಿಂದೊಳಗೆ ನೀವು ಕೇಳಿರ್ಬೋದು, ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಧಿಕಾರಕ್ಕೆ ಬಂದಿದ್ದೀವಿ, ಸಂವಿಧಾನ ಬದಲಾಯಿಸ್ತೀವಿ, 2024-25 RSS ಒಂದು 100 ವರ್ಷ ಆಯ್ತು, ಸಂವಿಧಾನ ಬದಲಾಯಿಸ್ತೀವಿ. ಮಾನ್ಯ ಪೇಜಾವರ ಸ್ವಾಮಿಗಳು ನಮಗೆ ಗೌರವ ಕೊಡುವಂತಹ ಸಂವಿಧಾನ ಇರಬೇಕು. ಒಟ್ಟಾರೆ ಹಿಂದುತ್ವವನ್ನ, ತಾರತಮ್ಯ ನೀತಿಯನ್ನ ಮತ್ತು RSS ನೀತಿಯನ್ನ ಅನುಸರಿಸುವಂತ ಒಂದು ಸಂವಿಧಾನ ಇವರಿಗೆ ಅವಶ್ಯಕತೆ ಇದೆ. ಈ ಸಂವಿಧಾನದಲ್ಲಿ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಉನ್ನತ ಜಾತಿ ಇರ್ಬೋದು, ಕೆಳಜಾತಿ ಇರ್ಬೋದು, ಎಲ್ಲಾ ನಾಗರಿಕರಿಗೂ ಸಮಾನವಾದಂತಹ ಹಕ್ಕುಗಳಿದಾವ, ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳಿದಾವ. ಆ ಒಂದು ಕಾರಣಕ್ಕೆ ಕೆಲವರ್ಗದವರು ನಮ್ಮ ಸಮಾನವಾಗಿ ಕೂತು ಮಾತನಾಡ್ತಾರ, ನಮ್ಮ ಸಮಾನವಾಗಿ ಮಾತನಾಡ್ತಾರ, ನಮ್ಮ ಸಮಾನವಾದಂತಹ ಶಿಕ್ಷಣವನ್ನು ಪಡಿತಾರ ಅಂತ ಹುನ್ನಾರವನ್ನು ಇಟ್ಕೊಂಡು ಈ ಸಂವಿಧಾನವನ್ನು ಶಿಥಿಲಗೊಳಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ಇರತಕ್ಕಂಥ ಒಂದು ಸಂವಿಧಾನವನ್ನು ಜಾರಿಗೆ ತರಬೇಕಂತ ಏನು ಹುನ್ನಾರ ಮಾಡತ್ತಾರ, ಆ ಹುನ್ನಾರದ ಭಾಗವಾಗಿನ ಈ ಒಂದು ಹೇಳಿಕೆ. ಈ ಒಂದು ಹೇಳಿಕೆಯನ್ನ ಇವತ್ತು ನಾವು ಕೋರ್ಟ್ ಮಾಡಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಒಂದು ಸಂದರ್ಭದಲ್ಲಿ ಕೋರ್ಟ್ ಮಾಡ್ತದೆ. ಏನಂತಂದ್ರ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ನಿರ್ಮಾತೃವನ್ನ ಅವಹೇಳನ ಮಾಡಿದ್ರ, ಕಡೆಗಣಿಸಿ ಮಾತನಾಡಿದ್ರ ಅದು ಭಯೋತ್ಪಾದನೆಗಿಂತ ದೊಡ್ಡ ಅಪರಾಧ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು ಅಂತಕ್ಕಂಥ ಸಂಬಂಧಪಟ್ಟಂತ ಒಂದು ಪ್ರಕರಣದಲ್ಲಿ ಅಭಿಪ್ರಾಯನ ವ್ಯಕ್ತಪಡಿಸ್ತದೆ. ನೀವು ವಾಜಪೇಯಿ ಅವರ ಸರ್ಕಾರ ಇದ್ದಾಗ ನೋಡಬಹುದು, ಅರುಣ್ ಶೌರಿ ಅವರು ಒಂದು ಪುಸ್ತಕ ಬರೆದಿದ್ರು, ಅಲ್ಲಿಯೂ ಕೂಡ ಸಂವಿಧಾನ ಬಗ್ಗೆ ಅಪಸರವನ್ನು ಎತ್ತೇ ಬರ್ತಿದ್ರು. ಅವಾಗ ಕೂಡ ಈ ದೇಶದೊಳಗಡೆ ವಾಜಪೇಯಿ ಅವರ ನೇತೃತ್ವದೊಳಗಡೆ NDA ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. NDA ಒಳಗಡೆ ಅದರ ನಂತರ ಹಂತವಾಗಿ ಈ ಎಲ್ಲ ಕೆಳವರ್ಗಗಳನ್ನ ಮತ್ತು ಹಿಂದುಳಿದ ವರ್ಗಗಳನ್ನ ಸಾಕಷ್ಟು ನಾಯಕರನ್ನ ಯಾಮಾರಿಸಿ ಮತ್ತು ಅಧಿಕಾರದ ಆಶಯಗಳನ್ನ ತೋರಿಸಿ ಅಧಿಕಾರ ಪಡ್ಕೊಂಡು ಅವರನ್ನೇ ಮುಂದಿಟ್ಕೊಂಡು ಇವತ್ತು ಬಾಬಾ ಸಾಹೇಬ್ರನ್ನ ಅವಮಾನ ಮಾಡುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಸಂಬಂಧಿಸಿದಂತ ಪದಾಧಿಕಾರಿಗಳು ಮಾಡಾಕತ್ಯಾರ. ನಾವೆಲ್ಲರೂ ಕೂಡ ಅವ್ರು ಸಾಕಷ್ಟು ಮನ್ನಿ ಗಡ್ನೊಳಗಡೆ ಕಾಂಗ್ರೆಸ್ ಅನ್ನ ದೂರ್ಯಾರ. ಅದೇ ಸಂದರ್ಭದಲ್ಲೂ ಶಾ ಅವರು ಮಾತಾಡ್ಯಾರ, ಇಲ್ಲ ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ, ಅವರಿಗೆ ಎಲೆಕ್ಷನ್ದಾಗ ಸೋಲಿಸೈತಿ. ರಾಜಕೀಯ ಹೋರಾಟ ಬೇರೆ, ಸೈದ್ಧಾಂತಿಕವಾದಂತ ಹೋರಾಟ ಬೇರೆ.